ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಅಪ್ಪು ಮತ್ತು ಗೌರಿ ಊರಿನವ್ರ ಮುಂದೆ ತಪ್ಪಾಗಿ ಕಾಣಿಸ್ಕೊಂಡ್ಬಿಡ್ತಾರ. ಅವರಿಬ್ಬರ ನಡುವೆ ಒಂದು ಗಾಸಿಪ್ ಕ್ರಿಯೇಟ್ ಆಗಿಬಿಡತ್ತ. ಫೈನಲಿ ಗೌರಿ ಮತ್ತು ಅಪ್ಪು ಇಡೀ ಮನೆಯವ್ರ ಮುಂದೆ ಹೋಗ್ತಾರಾ ಅಥವಾ ಮತ್ತಿನ್ನೇನಾದರೂ ಆಗಿಬಿಡ್ಬಹುದಾ? ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅಲ್ಲಿ ಸವಿ ಗೌರಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ದೇ ಇದ್ದಾಗ ಇಲ್ಲಿ ಸವಿ ಮಾಣಿಕ್ಯನ ಮಾತನ್ನು ಕೇಳಿಸ್ಕೊಂಡಾಗ ಅವಳು ಡಿಸೈಡ್ ಮಾಡ್ಕೋತಾಳೆ ಮಾಣಿಕ್ಯ ಇಲ್ಲದೆ ಬದುಕಬಾರ್ದು ಅಂತ. ಯಾಕಂದರೆ ಅಲ್ಲಿ ಮಾಣಿಕ್ಯ ನನಗೆ ನಂದೇ ಆದ ಆಸೆ ಕನಸುಗಳಿದೆ, ಸವಿ ಬಗ್ಗೆ ಅಂತ ಭಾವನೆ ಇಲ್ಲ, ಮೊದಲು ನೀನು ಮದುವೆ ಆಗಬೇಕು, ನಿನಗೆ ಹೇಗೆ ಸತ್ಯ ಹೇಳಿ ಮದುವೆ ಆಗಬೇಕು ಅನ್ನೋದಿದೆಯೋ ಹಾಗೆ ನನಗೂ ನನ್ನ ಹುಡುಗಿ ಹೀಗೆ ಇರಬೇಕು ಅನ್ನೋದಿದೆ. ಅವಳು ಇನ್ನೂ ಚಿಕ್ಕ ಹುಡುಗಿ, ಅವಳ ಬಗ್ಗೆ ನನಗೆ ಯಾವುದೇ ರೀತಿ ಭಾವನೆ ಇಲ್ಲ ಅಂತಾರೆ. ಈ ಮಾತನ್ನು ಕೇಳಿಸ್ಕೊಂಡಿದ್ದೆ ಈ ಕಡೆ ಸವಿ ಡೆತ್ ನೋಟ್ನ ಬರೆದಿಟ್ಟು ಸುಸೈಡ್ ಮಾಡ್ಕೊಳ್ತಾಳೆ. ಇದರಿಂದಾಗಿ ಗೌರಿ ಎಲ್ಲದಕ್ಕೂ ನಾನೇ ಕಾರಣ ಆಗ್ಬಿಟ್ನಲ್ಲ, ಎಂಥ ದುರಾದೃಷ್ಟ ನಾನು ಅಂತ ಅಂದ್ಕೊಂಡು ಬಂದರೆ ಅಲ್ಲಿ ಅತ್ತೆ ಮತ್ತು ಮಾವ ಇಬ್ಬರೂ ಕೂಡ ಅವಳನ್ನ ತರಾಟೆಗೆ ತಗೋತಾರೆ. ಯಾಕೆ ಇಲ್ಲಿಗೆ ಬಂದಿದ್ಯಾ, ಅಮ್ಮ ಹೇಳೋದು ನಿಜಾನೇ, ನೀನು ಅನಿಷ್ಟ ಹಾಗೆ ಹೀಗೆ ಅಂತ ಎಲ್ಲ ಬೈತಾರೆ. ನೀನೊಬ್ಳು ಶನಿ, ನನ್ನ ಮಗಳನ್ನೇ ತಿನ್ಕೋತಿದ್ಯಲ್ಲ, ಯಾಕೆ ನನ್ನ ಮಗಳು ಎಷ್ಟು ಹುಷಾರಾಗಿದ್ದಾಳೆ, ಉಸಿರಾಡ್ತಿದ್ದಾಳೆ, ಅದನ್ನು ನಿಲ್ಲಿಸ್ಬಿಡ್ಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ, ಮೊದಲು ಯಾವುದೇ ಕಾರಣಕ್ಕೂ ಇಲ್ಲಿ ಇರಬೇಡ ಅಂತ ಹೇಳಿ ಬೈದು ಆಚೆ ಕಳಿಸ್ತಾರೆ. ಆದರೆ ಇಲ್ಲಿ ಗೌರಿ ಮಾತ್ರ ಅವ್ರು ಇಲ್ದಿರೋ ಟೈಮಲ್ಲಿ ಹೋಗಿ ಸವಿನ ನೋಡ್ತಾಳೆ, ಕಣ್ಣೀರು ಹಾಕ್ತಾಳೆ. ಇವತ್ತು ಪುಟ್ಟಿ ನೀನು ಈ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ, ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಬಿಟ್ಟು ಹೋಗಬಾರ್ದಿತ್ತು ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದೆ. ಅಷ್ಟರಲ್ಲಿ ಅವರಪ್ಪ ಬಂದು ಇಲ್ಲಿಂದ ಹೊರಟೋಗು, ನಿನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು, ಮನೆಯಿಂದ ಆಚೆ ಹೊರಟೋಗ್ಬಿಡು, ಆಗ ನಿಮ್ಮ ಮನೆಯವರು ಒಂದಿನ ಹತ್ಕೋಬೋದು, ತಿಂಗಳಲ್ಲಿರಬಹುದು, ಆನಂತರ ಎಲ್ಲ ಮರೆತು ನನ್ನ ಮಗಳ ಜೀವನ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ತಪ್ಪು ಮಾಡೋದಿಲ್ಲ ಅಂತಾಳೆ. ಬಟ್ ರಕ್ತದಿಂದ ಬರೆದಿರೋ ಲೆಟರ್ ನೋಡಿ ಅಪ್ಸೆಟ್ ಆಗ್ತಾಳೆ ಗೌರಿ. ನಂತರ ಅಷ್ಟರಲ್ಲಿ ನಾನು ಯಾಕೆ ಬದುಕಿರಬೇಕು, ಸತ್ತು ಹೋಗಬೇಕು ಅಂತ ಮತ್ತೆ ತೊಂದರೆ ಮಾಡ್ಕೋತಾಳೆ. ಸವಿಯದ್ ಎಲ್ಲವೂ ಕೂಡ ಅವಳಿಗೆ ಅಪ್ಸೆಟ್ ಆಗುತ್ತೆ. ನಂತರ ಅವ್ರ ತಂದೆ ಕೈ ಮುಗಿದು ಇಲ್ಲಿಂದ ನಾದರೂ ಹೋಗ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಆಕೆ ಮನೆಯಿಂದ ಹಾಸ್ಪಿಟಲಿಂದ ಹೋಗ್ತಾಳೆ. ಬಟ್ ಅಲ್ಲಿ ಶರಣ ಅವರು ತನ್ನಮ್ಮ ಬೈದದನ್ನು ನೆನಪು ಮಾಡ್ಕೋತಿದ್ದಾರೆ. ಆ ಒಂದು ಕುರ್ಚಿ ನಂದಾಗಬೇಕು, ಅದಕ್ಕೋಸ್ಕರ ಎಷ್ಟೆಲ್ಲ ಮಾಡಿದೆ, ಆದರೂ ಕೂಡ ಈ ಅಪ್ಪು ಮನೆಗೆ ಹೋಗ್ಬಿಟ್ಲಲ್ಲ ಗೌರಿ, ಇಷ್ಟೆಲ್ಲ ಆಗಿದೆ ಅವಳಿಂದ ಅಂದ್ಕೊಳ್ಳೋ ಅಷ್ಟರಲ್ಲಿ ಗೌರಿ ಅದೇ ರೋಡಲ್ಲಿ ಹೋಗ್ತಿರ್ತಾಳೆ. ಅವಳನ್ನ ನೋಡಿದ್ದೆ ಶಾಕ್ ಆಗುತ್ತೆ ಶರಣಂಗೆ. ನಂತರ ಅಲ್ಲಿ ಗಾಡಿ ಕೆಟ್ಟು ಹೋಗಿ ಫೋನ್ ಮಾಡಬೇಕಿದ್ರಲ್ಲಿ ಹೋಗಿ ತಲೆಗೆ ಬಡ್ದು ಹೊಡೆದೇ ಹಾಕ್ಬಿಡ್ತಾರೆ ಬಾಟಲಲ್ಲಿ. ತಕ್ಷಣ ಕುಸ್ತೋಗ್ದಂತ ಅವಳನ್ನ ಎಲ್ಲರೂ ಹೋಗಿ ತೊಗೊಂಡೋಗಿ ಹೂತಾಗ್ಬಿಡ್ಬೇಕು, ಅವಳು ಸತ್ತೋಗ್ಬಿಟ್ಟಿದ್ದಾಳೆ ಅಂತ ಅಂದ್ಕೊಂಡಿದ್ದೆ. ಜೀಪಲ್ಲಿ ಎತ್ತಾಕೊಂಡು ಹೋಗಿ ಅಲ್ಲಿ ಒಂದು ಲಾರಿ ಇರುತ್ತೆ, ಆ ಲಾರಿಗೆ ತೊಗೊಂಡೋಗಿ ಹಾಕ್ತಾರೆ. ಆದರೆ ಅಲ್ಲಿಗೆ ಅಪ್ಪುನೇ ಬರ್ತಾರೆ ಫ್ರೆಂಡ್ಸ್ ಜೊತೆ. ಏನಿದು ನೀನಿಲ್ಲಿ ಅಂತದ್ದಾಗೆ ಈ ಕಡೆ ಮಣ್ಣು ಹಾಕ್ತಾ ಇದ್ದೀನಿ, ದೆವ್ವ ಬಂದ್ಬಿಡ್ತು ಅಂತ ಗೌರಿ ಅಂದ್ಕೊಂಡು ಪೇಚಾಡ್ತಿದ್ರೆ. ಆಮೇಲೆ ಅಪ್ಪು ನಾನು ಇಲ್ಲಿ ಯಾರ ತಲೆಗೂ ಹೊಡೆದು ಇಲ್ಲಿ ಹಾಕ್ಬಿಡಿದ್ದೀನಿ, ತಗೊಳ್ಳಿ ನೀವು ಮಣ್ಣು ಹಾಕಿ ಅಂತಾರೆ. ಆಮೇಲೆ ಅದು ನೋಡಿದ್ರೆ ಯಾರೂ ಕೂಡ ಕಾಣಿಸಲ್ಲ, ಬಿಕಾಸ್ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿರ್ತಾಳೆ ಗೌರಿ. ನಂತರ ಕುಡ್ದ ಮತ್ತಲ್ಲಿರೋ ಶರಣ ಅಲ್ಲಿಂದ ಹೋಗ್ತಿದ್ದಾಗ ಈ ಕಡೆ ಅಪ್ಪು ಕೂಡ ಗಾಡೀಲಿ ಹೋಗ್ತಾರೆ. ನಂತರ ಮನೇಲಿ ಎಲ್ರಿಗೂ ಕೂಡ ಆತಂಕ ಆಗಿದೆ, ಗೌರಿ ಕಾಣಿಸ್ತಿಲ್ಲ ಅಂತ ಎಲ್ಲ ಕಡೆ ಹುಡುಕ್ತಿದ್ದಾರೆ. ಅಪ್ಪುಗೂ ಕೂಡ ಕಾಲ್ ಮಾಡ್ತಾರೆ. ಅಪ್ಪು ಮುಂಬೈಗೆ ಹೋಗ್ತಿರೋದು ಅವ್ರಿಗೆ ಗೊತ್ತಾಗುತ್ತೆ. ನಾನು ಹೇಳಬೇಕು ಅಂದ್ಕೊಂಡಿದ್ದೆ ಅಂತ ಹೇಳಿದಾಗ ಸರಿ ಆಯಿತು ಬಿಡಪ್ಪ ಅಂತ ಹೇಳಿ ಹೆಗ್ಡೆ ಅವರು ಹೇಳ್ತಾರೆ. ನಂತರ ಮನೆಗೆ ಹೋಗಿರ್ಬೋದು ಅಂತ ಅನ್ಕೋತಾರೆ, ಬಟ್ ಮನೆಗೂ ಹೋಗಿಲ್ಲ. ಅಲ್ಲಿಂದ ಮುನಿಯೋ ಕಾಲ್ ಮಾಡಿ ಮನೆಗೆ ಗೌರಿ ಅಕ್ಕ ಬಂದೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಕಡೆ ಹುಡುಕ್ತೆ ಅಂತಾರೆ. ಹಾಗಿದ್ರೆ ಬಂದ ತಕ್ಷಣ ತಿಳಿಸು ಅಂತ ಹೇಳ್ತಾರೆ. ಮೊಮ್ಮಗಳು ಕಾಣಿಸ್ತಿಲ್ಲ ಅಂದರೆ ತಾತ, ತಂಗಿ ಕಾಣಿಸ್ತಿಲ್ಲ ಅಂತ ಅಣ್ಣ, ಮಗಳು ಕಾಣಿಸ್ತಿಲ್ಲ ಅಂತ ಅಪ್ಪ, ಎಲ್ಲರೂ ಕೂಡ ಪೆಚ್ಚಾಡ್ತಿದ್ದಾರೆ. ನಂತರ ಹಾಸ್ಪಿಟಲಿಗೆ ಬರ್ತಾರೆ. ಏನು ಮಾಡಿದ್ರಿ ನೀವು ನನ್ನ ಮಗಳಿಗೆ ಅಂತ ಕೇಳ್ತಿದ್ದಾರೆ. ನೀವೇ ಏನೇನೋ ಮಾತಾಡಿರಬೇಕು ಅಂದಾಗ ಇಲ್ಲ ಅಣ್ಣ, ನಾವು ಏನೋ ಮಾತಾಡಿಲ್ಲ, ಅವಳು ನನ್ನ ಮಗಳಿಗೆ ಇಷ್ಟೆಲ್ಲ ಆಯ್ತಲ್ಲ, ಕೋಪಕ್ಕೊಂದು 4 ಮಾತಾಡಿರ್ಬೋದು ಅಷ್ಟೇ ಹೊರತು ಹೋಗು ಅಂತ ನಾವು ಏನೂ ಅಂದಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ನೀವು ಮಾತಾಡಿದ್ದು ಯಾವುದೂ ಕೂಡ ಸರಿ ಇಲ್ಲ, ತಪ್ಪು ಮಾಡಿದಿರೋ ಅವಳ ಬಗ್ಗೆ ಇಷ್ಟೆಲ್ಲ ಯಾಕೆ ಮಾತಾಡಿದ್ರಿ, ನಿಮ್ಮನ್ನು ನಂಬಿ ನನ್ನ ಮಗಳು ಬಿಟ್ಟು ಹೋಗಿದ್ದೆ, ನಾನು ತಪ್ಪಾಗೋಯ್ತು ಅಂದಾಗ ಏನು ಅಮ್ಮ ಅಲ್ಲಿ ಸಾಯ್ತಿದ್ದಾಳೆ, ನೀವು ಪೊಲೀಸ್ ಸ್ಟೇಷನಲ್ಲಿದ್ದೀರಾ, ಇಷ್ಟೆಲ್ಲ ನಡೀತಿದೆ ಅಂಥದ್ರಲ್ಲಿ ಇವಳು ನನ್ನ ಮಗಳನ್ನ ನೋಡೋಕೆ ಬಂದರೆ ಇವಳಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತ ಮತ್ತೆ ಮಾತಾಡ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಡಾಕ್ಟರ್ನ ಬರ್ತಿದ್ದಾಗ ಇವರು ಡಾಕ್ಟರ್ನ ಕೇಳ್ತಾರೆ, ನಮ್ಮ ಮಗಳನ್ನ ನೋಡಿದ್ರ ಅಂದಾಗ ಇವರಿಬ್ಬರೇ ಬೈತಾ ಇದ್ರಲ್ಲ ನಿಮ್ಮ ಮಗಳಿಗೆ ಅಂತಾರೆ. ತಕ್ಷಣ ಅಷ್ಟರಲ್ಲಿ ಈ ಕಡೆ ಏನು ನನ್ನ ಮಗಳನ್ನ ಬೈತಿದ್ರೆ ಅಂತ ಡಾಕ್ಟರೇ ಹೇಳಿದ್ದಾರೆ, ನೀವೇ ಹೋಗಿ ಅಂತ ಹೇಳಿರಬೇಕು ಅಂತಿದ್ದಾಗ ಈ ಕಡೆ ನರ್ಸ್ ಬಂದು ಒಂದು ಲೆಟರ್ ಕೊಡ್ತಾರೆ. ಒಂದು ಲೆಟರಲ್ಲಿ ಗೌರಿ ನನ್ನಿಂದ ಇಷ್ಟೆಲ್ಲ ಆಗ್ತಿದೆ, ಅದಕ್ಕೋಸ್ಕರ ನಾನು ಮನೆ ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಹೇಳಿ ಪತ್ರ ಬರೆದಿರ್ತಾಳೆ. ಆದರೆ ಅದನ್ನು ಬರೆದು ಕೊಟ್ಟಿರೋದು ಸವಿ ಅವರ ತಂದೆ. ದುಡ್ಡು ಕೊಟ್ಟು ನರ್ಸ್ ಕೈಲಿ ಈ ರೀತಿ ಮಾಡಿಸಿದ್ದಾರೆ. ಆದರೆ ಅವ್ರಿಗೆ ಅನ್ನಿಸ್ತದೆ ನನ್ನ ಮಗಳು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡೋಳಲ್ಲ, ಅವಳು ತುಂಬಾ ಒಳ್ಳೆ ಹುಡುಗಿ, ನಮಗೆ ನೋವು ಕೊಡೋದಿಲ್ಲ, ಅವಳು ತುಂಬಾ ಮೆಚ್ಯೂರ್ಡ್ಗಳು, ಆ ರೀತಿ ಸಮಸ್ಯೆಗೆ ಹೆದರಿ
ಓಡೋ ಹೆಣ್ಮಗಳ ಅಲ್ಲ ಅಂತ. ಆದರೆ ಅವಳು ಇಷ್ಟೆಲ್ಲ ಆಗಿರೋದನ್ನು ನೋಡಿ ನಿರ್ಧಾರ ಬದಲಾಯಿಸಿ ಹೋಗಿರ್ಬೋದಲ್ವಾ ಅಂತ ತಂಗಿ ಹೇಳ್ತಿದ್ರೆ, ಈ ಕಡೆ ತಂಗಿ ಮತ್ತು ಭಾವನ ಮೇಲೆ ಕಿರ್ಚಾಡ್ತಿದ್ದಾರೆ ತಂದೆ. ಆದರೆ ಈ ಕಡೆ ಅಪ್ಪು ಗಾಡೀಲಿ ಹೋಗಬೇಕಿದ್ರೆ ದುಬಾ ಅಂತ ಮೂಟೆಗಳು ಉರುಳುತ್ತಾ ಇನ್ನೇನು ಗೌರಿ ಬೀಳಬೇಕು, ಅಷ್ಟರಲ್ಲಿ ಮೂಟೆಗಳು ಉರುಳುತ್ತಿವೆ ಅಂತ ಹೇಳಿ ಗಾಡಿ ನಿಲ್ಲಿಸಿ ಬಂದು ನೋಡಿದ್ದೆ. ಗೌರಿನ ನೋಡಿ ಶಾಕ್ ಆಗುತ್ತೆ. ನಂತರ ಡ್ರೈವರ್ ಅಂತೂ ನೀನೇ ಎತ್ತಾಕೊಂಡು ಬಂದೆ ಅಂದಾಗ ಇಲ್ಲಪ್ಪ ಅಂತ ಹೇಳ್ತಾರೆ. ನಂತರ ಗಾಡಿಯಿಂದ ತೆಗೆದುಕೊಂಡೋಗಿ ಆ ಕಡೆ ಇಡೋಣ ಅಂತ ಇಡೋ ಅಷ್ಟರಲ್ಲಿ ಗೌರಿನ ಈ ಕಡೆ ಗಾಡಿ ಡ್ರೈವರ್ ಬ್ಯಾಗನ್ನು ಎತ್ತಾಕಿ ಅಲ್ಲಿಂದ ಹೋಗೇ ಬಿಡ್ತಾರೆ. ನಂತರ ಈ ಕಡೆ ಗೌರಿನ ಎಪ್ಸೋಕೆ ಟ್ರೈ ಮಾಡ್ತಿದ್ದಾರೆ. ಫೈನಲಿ ಗೌರಿಗೆ ಎಚ್ಚರ ಆಗುತ್ತೆ. ನಾನು ಎಲ್ಲಿದ್ದೀನಿ, ನಾನು ಯಾಕೆ ಇಲ್ಲಿಗೆ ಬಂದೆ ಅಂದಾಗ ನೀನು ಹೇಳಬೇಕು, ಯಾಕೆ ರಾತ್ರಿ ಹೊತ್ತೆಲ್ಲ ಈ ರೀತಿ ಓಡಾಡ್ತೀಯ, ಏನಾಗಿದೆ ನಿನಗೆ ಹುಷಾರಿಲ್ಲ ಅಂತ ಗೊತ್ತಲ್ವಾ, ಮನೇಲಿ ಇರಬೇಕಲ್ವಾ ಅಂದಾಗ, ಇಲ್ಲ ನಾನು ಗಾಡೀಲಿ ಹೋಗ್ತಿದ್ದೆ, ಏನಾಯಿತು ಅಂತ ಗೊತ್ತಿಲ್ಲ, ನೀನೇ ನನಗೇನೋ ಮಾಡಿರಬೇಕು, ತಲೆ ನೋಯ್ತದ, ನಿನ್ನ ತಂಗಿಗೆ ಅವತ್ತು ಏನೋ ತಪ್ಪು ತಿಳ್ಕೊಂಡು ನೀನೇ ಮಾಡಿರಬೇಕು ಅಂದಾಗ, ಅಮ್ಮ ತಾಯಿ ಏನೇನೋ ಹೇಳಬೇಡ, 7 ಗಂಟೆ ಟೈಮ್ ಆಗಿದೆ, ನಾವು ಹೊರಗಡೆ ಬಂದು ಸುಮ್ಮನೆ ಏನೇನೋ ಮಾತಾಡ್ತಿದ್ಯಲ್ಲಮ್ಮ, ನಾನು ಯಾಕೆ ನಿನಗೆ ಮಾಡಲಿ, ನನಗೇನೂ ಮಾಡಿಲ್ಲ, ನಿನ್ನಿಂದ ನಾನು ಹೋಗೋದು ತಪ್ಪು ಹೋಯಿತು, ನಾನೇನೋ ಸಿಕ್ತೆ, ನಿನಗೆ ಸರಿ ಹೋಯಿತು, ಅಲ್ಲಿ ನಿಮ್ಮ ಮನೆಯವರೆಲ್ಲ ನೀನು ಕಾಣಿಸ್ತಿಲ್ಲ ಅಂತ ಮನೇಲಿ ಹೆದರ್ಕೊಂಡು ಸಾಯ್ತಿದ್ದಾರೆ, ಹುಡುಕ್ತಿದ್ದಾರೆ, ನೀನು ನೋಡಿದ್ರೆ ಇಲ್ಲಿಗೆ ಬಂದು ಕೂತಿದ್ಯಾ ಅಂತ ಹೇಳಿದಾಗ, ನಾನು ಅಪ್ಪಂಗೆ ಫೋನ್ ಮಾಡಬೇಕು ಅಂದಾಗ ಈ ಕಡೆ ಅವಳು ಫೋನ್ ಇರೋದಿಲ್ಲ, ಇವ್ರ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ, ಇನ್ನೇನು ಮಾಡೋದು ಅಂತ ಹೇಳಿ ದಾರಿಲಿ ಹೋಗೋರನ್ನ ಫೋನ್ ಕೇಳೋಕೆ ಮುಂದಾಗ್ತಿದ್ದಾರೆ ಅಪ್ಪು. ನಂತರ ಈ ಕಡೆ ಅಪ್ಪು ಗೌರಿನ ಕಾಪಾಡಬೇಕಾಗಿದೆ. ಗಾಡಿಗಳನ್ನ ನಿಲ್ಲಿಸ್ತಿದ್ದಾನೆ, ಫೋನ್ ಕೇಳ್ತಿದ್ದಾನೆ, ಬಟ್ ಯಾರೂ ಕೂಡ ಒಂದು ಹೈವೇ ರೋಡಲ್ಲಿ ಗಾಡಿನ ನಿಲ್ಲಿಸ್ತಿಲ್ಲ. ಇನ್ನೇನು ಮಾಡೋದು, ಇಲ್ಲಿ ಏನೂ ಕೂಡ ಸೌಕರ್ಯ ಇಲ್ಲ, ನಾವು ಹೋಗೋಣ ಅಂತ ಹೇಳಿ ತನ್ನ ಬ್ಯಾಗನ್ನು ಬಿಸಾಕಿದ ಬ್ಯಾಗನ್ನು ಎತ್ಕೋತಾನೆ. ಅಪ್ಪು ಎತ್ಕೊಂಡು ನಡೀರಿ ಗೌರಿ ಅವರೇ, ಇನ್ನೇನು ಮಾಡೋದು, ಏನೂ ಕೂಡ ಮಾಡೋಕ್ಕಾಗಲ್ಲ, ಯಾರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗ್ತಿಲ್ಲ, ನಡೀರಿ ನಡ್ಕೊಂಡು ಹೋಗೋದೇ ಒಳ್ಳೆಯದು ಅಂತ ಹೇಳಿ ಗೌರಿ ಜೊತೆ ಅಪ್ಪು ನಡ್ಕೊಂಡು ಹೋಗ್ತಿದ್ದಾನೆ. ಏನಿದು ನೀವು ಮಾಡ್ಕೊಂಡಿದ್ದು ಎಡವಟ್ಟೇನು, ನಿಮ್ಮಿಂದ ನಾನು ಮುಂಬೈಗೆ ಹೋಗೋದು ತಪ್ಪು ಹೋಯ್ತಲ್ಲ, ನೀವು ಯಾಕೆ ಅಲ್ಲಿಗೆ ಬಂದ್ರಿ, ಹೇಗೆ ಬಂದ್ರಿ, ಏನು ಅಂತ ಕೂಡ ಹೇಳ್ತಿಲ್ಲ ಅಂತ ಕೇಳ್ತಿದ್ದಾರೆ ಹೊರತು ಶರಣ ಈ ರೀತಿ ಮಾಡಿರಬಹುದು ಅಂತ ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಗೊತ್ತಾಗ್ತಿಲ್ಲ. ಫೈನಲಿ ಇಷ್ಟೆಲ್ಲ ಆಗೋದ್ರ ನಡುವೆ ಈ ಕಡೆ ಇಬ್ಬರು ಕೂಡ ದಾರಿಯಲ್ಲಿ ಹೋಗ್ತಿದ್ದಾರೆ. ಈ ಕಡೆ ಆಲ್ರೆಡಿ ತಲೆಗೆ ಪೆಟ್ಟು ಬಿದ್ದಿದೆ, ಅವರಿಗೆ ಪೆಟ್ಟು ಬಿದ್ದಿರೋದ್ರಿಂದಾಗಿ ಅವಳಿಗೆ ಹಾಗೆ ತಲೆ ಸುಸ್ತಾಗ್ತಿದೆ, ತಲೆ ಗಿರ್ರ ಅಂತಿದೆ, ಹಾಗೆ ನೋವಾಗ್ತಿದೆ. ಹಾಗಾಗಿ ಅವಳಿಗೆ ತುಂಬ ಸಮಯ ನಡೆಯೋಕ್ಕಾಗೋದೇ ಇಲ್ಲ. ನಡೀತಾ ಆಲ್ರೆಡಿ ಅವಳಿಗೆ ತಲೆ ಸುತ್ತ ಬಂದಾಗ ಆಗ್ತಿದೆ. ತಲೆ ಸುತ್ತಿರೋ ಗೌರಿನ ನೋಡಿದ್ದೆ ಪ್ಯಾನಿಕ್ ಆಗಿಬಿಡ್ತಾರೆ. ಈ ಕಡೆ ಅಪ್ಪು ಗೌರಿ ಅವರಿಗೆ ಯಾಕೆ ಏನಾಯಿತು ಅಂತ ಅನ್ನೋಷ್ಟರಲ್ಲಿ ಈ ಕಡೆ ತಲೆ ಸುದ್ದಿ ಬಿದ್ದು ಹೋಗ್ಬಿಡ್ತಾರೆ. ಏನು ಮಾಡೋದು ಅಂತ ಅಂದ್ಕೊಂಡಿದ್ದವ್ರನ್ನ ಎತ್ಕೊಂಡು ದಾರಿಲಿ ಹೋಗ್ತಿರೋ ಗಾಡಿಗಳನ್ನ ಅಡ್ಡಿ ಹಾಕ್ತಿದ್ದಾನೆ. ಯಾರೂ ಕೂಡ ನಿಲ್ಲಿಸಿದವರು ಕೂಡ ಇವರಿಬ್ಬರು ಹುಡುಗಿ ಬೇರೆ ತಲೆ ಸುದ್ದು ಬಿದ್ದಿದ್ದಾಳೆ. ಏನಾಗಬಹುದು ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ, ಆಮೇಲೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿ ನಿಲ್ಲಿಸಿದವರು ಕೂಡ ಹೋಗ್ಬಿಡ್ತಾರೆ. ಇವಾಗ ಏನು ಮಾಡೋದು ಅಂತ ಅಂದ್ಕೊಂಡು ದಾರಿ ಕಾಣದೇ ಇರೋ ಅಪ್ಪು ಗೌರಿನ ನೋಡಿ ಪ್ಯಾನಿಕ್ ಆಗಿದೆ. ಅಲ್ಲಿ ಒಂದು ಗುಡಿಸಲು ಥರ ಇರುತ್ತೆ, ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡು ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾನೆ. ಹಾಗಿದ್ರೆ ಇವರಿಬ್ಬರನ್ನ ಕಾಪಾಡೋದು ಯಾರು? ಇವರಿಬ್ಬರ ನಡುವೆ ಗುಲ್ಲೆಬೋದೇನು? ಏನೋ ಮಾಡೋಕ್ಕೆ ಹೋಗಿ ಮಂಗಳಮ್ಮ ಇನ್ನೇನೋ ಮಾಡ್ಕೋತಿದಾರ. ಗೌರಿ ಪರಿಸ್ಥಿತಿ ಏನಾಗ್ತದೆ ಇದೆಲ್ಲವನ್ನ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಕ್ಕೋಸ್ಕರ ವೇಟ್ ಮಾಡೋದನ್ನು ಮರಿ.